ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳ ಪ್ರಕರಣದಲ್ಲಿ ಹಲವು ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇರುವಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಆದೇಶ ಒಂದು ಬರುತ್ತೆ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರಾಗಿ ಹೋಗಬೇಕು ಅನ್ನುವಂತಹ ಒಂದು ಆದೇಶ. ಅದು ಕೂಡ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಅವರ ಆದೇಶ ಆಗಿರುತ್ತೆ. ಸೊ ಅದಕ್ಕೆ ಬಂಟ್ವಾಳ ಡಿವೈಎಸ್ಪಿ ಅವರ ಕೈವಾಡ ಕೂಡ ಇರುತ್ತೆ ಅಂತ ಗಂಭೀರವಾಗಿ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಏನು ಬೆಳ್ತಂಗಡಿಯಿಂದ ಒಂದು ಮಾಹಿತಿಯನ್ನ ಡಿವೈಎಸ್ಪಿಗೆ ರವಾನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಗಿತ್ತು. ಆದರೆ ಡಿವೈಎಸ್ಪಿಯಿಂದ ಪುತ್ತೂರು ಉಪವಿಭಾಗಾಧಿಕಾರಿಗೆ ಏನು ಮಾಹಿತಿಗಳು ಬರುತ್ತೆ, ದಾಖಲೆಗಳು ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು, ಕೆಲವೊಂದು ಬೆಳವಣಿಗೆಗಳು ನಡೆದಿತ್ತು. ಈ ಒಂದು ವಿಚಾರದಲ್ಲಿ ಜಯಂತ್ ಟಿ ಅವರು ಕೂಡ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ರು. ಯಾವ ಆಧಾರದ ಮೇಲೆ ಅವರನ್ನ ಗಡಿಪಾರಿಗೆ ಆದೇಶ ಹೊರಪಡಿಸಿದ್ದೀರಾ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಕೆಲವೊಂದು ವಿಚಾರಗಳು ನಡೀತಾ ಇತ್ತು. ಅದರ ವಿರುದ್ಧವಾಗಿ ಜಯಂತ್ ಟಿ ಅವರ ಮೇಲೆ FIR ದಾಖಲಾಗಿತ್ತು. ಸೊ ಇವೆಲ್ಲ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ಆಮೇಲೆ ಈ ಒಂದು ವಿಚಾರದಲ್ಲಿ, ಗಡಿಪಾರು ವಿಚಾರದಲ್ಲಿ ಸದ್ಯಕ್ಕೆ ಯಾವುದೇ ಬಲವಂತದ ಕ್ರಮ ಮಾಡಬಾರ್ದು ಅಂತ ಏನು ಅಕ್ಟೋಬರ್ 29ಕ್ಕೆ ಏನು ಹೈಕೋರ್ಟ್ ಆದೇಶವನ್ನು ಹೊರಪಡಿಸಿತು. ಆಮೇಲೆ ಅದನ್ನು 12ನೇ ತಾರೀಕಿಗೆ ನಿಗದಿಪಡಿಸಲಾಯಿತು. ಇವಾಗ 17ನೇ ತಾರೀಕಿನಂದು ಈ ಒಂದು ವಿಚಾರದಲ್ಲಿ ಸಂಪೂರ್ಣವಾದಂತಹ ಸ್ಟೇ ಬಂದಿರುವಂಥದ್ದು. ಸೊ ಈ ಒಂದು ಗಡಿಪಾರು ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಇದ್ದಂತಹ ಒಂದು ಗಡಿಪಾರು ಆದೇಶ ಏನಿದೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಮಾನ್ಯ ಹೈಕೋರ್ಟ್ ಇವತ್ತು ಆದೇಶವನ್ನು ಹೊರಗಡೆ ಹಾಕಿರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಸ್ಫೋಟಕವಾದಂತಹ ಒಂದು ವಾರ್ತೆ ಇದೆ. ಸೊ ಆ ಒಂದು ವಾರ್ತೆಯನ್ನು ನೋಡ್ಕೊಂಡು ಬರೋಣ. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಗಡಿಪಾರು ಮಾಡಿ ಪುತ್ತೂರು ಉಪವಿಭಾಗಾಧಿಕಾರಿ 2025ರ ಸೆಪ್ಟೆಂಬರ್ 18ರಂದು ಹೊರಡಿಸಿದ್ದ ಆದೇಶವನ್ನು ಹೈಕೋರ್ಟ್ ಸೋಮವಾರ ಅಂದರೆ ಇವತ್ತು ರದ್ದುಪಡಿಸಿರುವಂತಹ ವಿಚಾರ. ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠ ಈ ಆದೇಶವನ್ನು ಹೊರಗಡೆ ಹಾಕಿರುವಂಥದ್ದು. ಹೊಸದಾಗಿ ವಿಚಾರಣೆ ನಡೆಸಿ ಸೂಕ್ತ ಕಾರಣ ಸೆಕ್ಷನ್ಗಳೊಂದಿಗೆ 15 ದಿನಗಳಲ್ಲಿ ಹೊಸ ಆದೇಶ ಹೊರಡಿಸುವಂತೆ ಪುತ್ತೂರು ಉಪವಿಭಾಗಾಧಿಕಾರಿಗೆ ಪೀಠವು ತಿಳಿಸಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ 32 ವಿವಿಧ ಪ್ರಕರಣಗಳು ದಾಖಲಾಗಿದ್ದವು. ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಅವರು ತಿಮ್ರೋಡಿಯನ್ನ ಗಡಿಪಾರು ಮಾಡಿ ಸೆಪ್ಟೆಂಬರ್ 18ರಂದು ಆದೇಶವನ್ನು ಹೊರಪಡಿಸಿದ್ರು. ಇದರ ವಿರುದ್ಧ ತಿಮ್ರೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಂದರೆ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದಾಗಿರುತ್ತೆ ಇವತ್ತಿನ ಬೆಳವಣಿಗೆಯ ಬಗ್ಗೆ. ಸೊ ಇನ್ನು ತಿಮ್ರೋಡಿ ಅವರ ಈ ಒಂದು ಗಡಿಪಾರು ವಿಚಾರ ಯಾಕಾಯಿತು ಅಂತ ಕೇಳಿದರೆ, ನಮ್ಮ ಮಂಗಳೂರಲ್ಲಿ ಕರಾವಳಿಯಲ್ಲಿ 2 ಅವಳಿ ಕೊಲೆ ಪ್ರಕರಣ ನಡೆಯುತ್ತೆ. ಒಂದು ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಆಗಿದ್ರೆ, ಇನ್ನೊಂದು ಅಬ್ದುಲ್ ರಹೀಂ ಕೊಲೆ ಪ್ರಕರಣ. 2 ಭೀಕರವಾದಂತಹ ಬರ್ಬರವಾಗಿ ಹತ್ಯೆ ನಡೆಸಿದಂತಹ ವಿಚಾರ ಆಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಏನು ರೌಡಿ ಶೀಟರ್ಗಳಿದ್ದಾರೆ ಅಥವಾ ಏನು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗುವವರಿದ್ದಾರೆ, ಸೊ ಅವರನ್ನು ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಸೊ ಇದರನ್ವಯ ಬೆಳ್ತಂಗಡಿ ತಾಲೂಕಿನಿಂದ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಂಡು ಅಲ್ಲಿನ ರೌಡಿ ಶೀಟರ್ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಆ ಒಂದು ಮಾಹಿತಿಯನ್ನು ಬಂಟ್ವಾಳ DOSP ಅವರಿಗೆ ತಲುಪಿಸಿ, ಬಂಟ್ವಾಳ DOSP ಅವರು ಏನು ಸ್ಟೆಲ್ಲಾ ವರ್ಗೀಸ್ ಅವರಿಗೆ ತಲುಪಿಸಿ ಈ ಒಂದು ಆದೇಶವನ್ನು ಹೊರಗಡೆ ಹಾಕಿರುವಂಥದ್ದು. ಸೊ ಅದರ ಒಳಗಡೆ ಕೂಡ ಹಲವು ವಿಚಾರಗಳು, ಬೆಳವಣಿಗೆಗಳು ನಡೆದಿತ್ತು. ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ ಇರುವಂತಹ ಮಾಹಿತಿ ವಿಡಿಯೋವನ್ನು ಕೂಡ ಹಾಕಿದ್ದೆ. ಸೊ ಆ ಒಂದು ವಿಡಿಯೋನ ನೋಡಬೇಕಿದ್ರೆ ನಮ್ಮ ಹಳೆಯ ವಿಡಿಯೋಸನ್ನು ನೋಡಿದರೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗ್ಬೋದು. ಇನ್ನು ಇದರ ವಿರುದ್ಧವಾಗಿ ಮಾತಾಡಿದಂತಹ ಜಯಂತ್ ಟಿ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು. ಹಲವು ಬೆಳವಣಿಗೆಗಳು ನಡೆದಿತ್ತು. ಕೊನೆಯದಾಗಿ ಒಂದು ಆಶ್ವಾಸನೆ ಅನ್ನುವಂಥ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡಿಪಾರು ಆದೇಶವನ್ನು ಸಂಪೂರ್ಣವಾಗಿ ರದ್ದು ಮಾಡಿ ಆದೇಶವನ್ನು ಹೊರಗಡೆ ಹಾಕಿರುವಂಥದ್ದು. ಮಾತ್ರವಲ್ಲ, ಪುತ್ತೂರು ಉಪವಿಭಾಗಾಧಿಕಾರಿ ಅವರ ಏನು ಸ್ಟೆಲ್ಲಾ ವರ್ಗೀಸ್ ಅವರಿಗೆ 10 ದಿವಸಗಳ ಒಳಗೆ ಈ ಒಂದು ಆದೇಶವನ್ನು ಮರುಪರಿಶೀಲನೆ ಮಾಡಿ ಇನ್ನೊಂದು ಆದೇಶವನ್ನು ಹೊರಪಡಿಸುವಂತೆ ಏನು ಹೈಕೋರ್ಟ್ ಆದೇಶವನ್ನು ನೀಡಿರುವಂಥದ್ದು. ಸೊ ಇದರಿಂದಾಗಿ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ. ಯಾಕಂತ ಹೇಳಿದರೆ ನೋಡಿ, ಈ ಗಡಿಪಾರು ಬಂದ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಒಮ್ಮೆ ಅರೆಸ್ಟ್ ಬಂದಿತ್ತು, ಆಮೇಲೆ ಇನ್ನೂ FIRಗಳು ದಾಖಲಾಗಿತ್ತು. ಅವೆಲ್ಲದಕ್ಕೂ ಸ್ಟೇ ತರುವಲ್ಲಿ ಸಫಲರಾಗಿದ್ದರು ಹೋರಾಟಗಾರರು ಅಥವಾ ಈ ಒಂದು ಕಾನೂನಾತ್ಮಕವಾಗಿ ಯಾರೆಲ್ಲ ಈ ಒಂದು ವಿಚಾರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ವಕೀಲರು ಇರ್ಬೋದು ಅಥವಾ ಇನ್ನಿತರ ಇರ್ಬೋದು. ಸೊ ನಂತರ ಗಡಿಪಾರು ವಿಚಾರದಲ್ಲಿ ಅಂತಿಮವಾಗಿ ಆದೇಶ ಬರಬೇಕಿತ್ತು. ಅಂತಿಮವಾದಂತಹ ಒಂದು ಹಿಯರಿಂಗ್ ಇವತ್ತು ನಡೆದಿತ್ತು. ಸೊ ಆ ಒಂದು ಬೆಳವಣಿಗೆಯಲ್ಲಿ ಇವತ್ತು ಹೈಕೋರ್ಟ್ ಈ ಒಂದು ವಿಚಾರವನ್ನು ಅಂದರೆ ಗಡಿಪಾರು ಆದೇಶವನ್ನು ಹಿಂಪಡೆದು ಬೇರೆ ಆದೇಶವನ್ನು ಹೊರಪಡಿಸುವಂತೆ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಹೈಕೋರ್ಟ್ನಿಂದ ಆದೇಶ ಬಂದಿರುವಂಥದ್ದು. ಸೊ ಇದು ದೊಡ್ಡ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು. ಇವತ್ತಿನ ಮಟ್ಟಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನೋಡಿ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡದಾಗಿ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ, ಯಾಕೆ
ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಂಪ್ಲೀಟ್ ಆಗಿ ನ್ಯೂಟ್ರಲ್ ಆದರು. ಯಾವುದೇ ವಿಚಾರಗಳಲ್ಲಿ ಯಾವುದೇ ಪ್ರತಿಕ್ರಿಯೆ ಇಲ್ಲ, ಮಾತಿಲ್ಲ, ಅಥವಾ ಅವರ ಸಲಹೆಗಳಿಲ್ಲ, ಏನೂ ಇಲ್ಲ. ಒಂದು ರೀತಿಯಲ್ಲಿ ಬಹಿರಂಗವಾಗಿ ಇರಲಿ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ಅವರು ಯಾವುದೇ ರೀತಿಯಲ್ಲೂ ಕೂಡ ಹೋರಾಟಗಳಲ್ಲಿ ಪ್ರತ್ಯಕ್ಷವಾಗಿ ಆದರೂ ಪರೋಕ್ಷವಾಗಿ ಆದರೂ ಕಾಣದೇ ಇರುವುದು ದೊಡ್ಡ ಮಟ್ಟದ ಗೊಂದಲವನ್ನೇ ಸೃಷ್ಟಿ ಮಾಡಿತ್ತು. ಇವತ್ತಿಗೂ ಕೂಡ ಆ ಒಂದು ಚರ್ಚೆ ಸಾರಾಗವಾಗಿ ನಡೀತಾನೆ ಇತ್ತು. ಅವೆಲ್ಲದಕ್ಕೂ ಬ್ರೇಕ್ ಹಾಕಿದ ಒಂದು ರೀತಿಯಲ್ಲಿ ಹೈಕೋರ್ಟ್ ಇವತ್ತು ಆದೇಶವನ್ನು ಹೊರಪಡಿಸಿರುವಂಥದ್ದು. ಇದುವರೆಗೂ ಅಂದರೆ ಈ ಮೊದಲಿರುವಂತಹ ಕೆಲವೊಂದು ವಿಚಾರಗಳೇನಿದೆ ಅವರ ಮೇಲೆ 32 ಪ್ರಕರಣಗಳಿದ್ವು. ಅದರಲ್ಲಿ 13 ಪ್ರಕರಣಗಳಿಗೆ ಮಾತ್ರ ಇವತ್ತು ಚಾಲ್ತಿಯಲ್ಲಿದ್ದಂಥದ್ದು. ಅದು ಸಣ್ಣ ಪುಟ್ಟ ಪ್ರಕರಣಗಳಾಗಿತ್ತು. ಅದು ಕೂಡ ಒಂದು ರೀತಿಯಲ್ಲಿ ಕಳ್ಳ ಕೇಸ್ ಅಂತ ಹೇಳ್ಬೋದು. ಸುಳ್ಳು ಕೇಸುಗಳನ್ನು ದಾಖಲಿಸಿ 13 ಪ್ರಕರಣಗಳು ಬಾಕಿಯಾಗಿರುವಂಥದ್ದು. ಉಳಿದ 16 ಪ್ರಕರಣಗಳು ಖುಲಾಸೆಗೊಂಡಂತಹ ಪ್ರಕರಣಗಳಾಗಿತ್ತು. ಸೊ ಇವೆಲ್ಲವನ್ನ ಸೇರಿಸಿ ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನು ಹೆಣೆಯುವ ಭಾಗವಾಗಿ ಈ ಒಂದು ವಿಚಾರಗಳು ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಬೆಳವಣಿಗೆಗಳು ನಡೆದಿತ್ತು. ಸೊ ಸದ್ಯ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿರುವಂಥದ್ದು. ಅಂದರೆ ಹೈಕೋರ್ಟ್ ಒಂದು ಒಳ್ಳೆಯ ಮಹತ್ವದ ಆದೇಶವನ್ನು ಹೊರಪಡಿಸಿದೆ ಈ ಒಂದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿಚಾರದಲ್ಲಿ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.